ಹಾಯ್, ಎಲ್ಲರಿಗೆ ಕೂಡ ನಾವು ಕ್ಲಿನಿಕ್ಕಿಗೆ ಹೊರಟಿದ್ದೇವೆ, ಡೆಂಟಲ್ ಕ್ಲಿನಿಕ್ಕಿಗೆ. ಖುಷಿಯ ಹಲ್ಲು ಸ್ವಲ್ಪ ಏನು ಪ್ರಾಬ್ಲಮ್ ಇದೆ, ಹಾಗಾಗಿ ತೋರಿಸಲಿಕ್ಕೆ ಅಂತ ಹೋಗ್ತಾ ಇದ್ದೇವೆ. ಹಾಗೆ ಫಸ್ಟಿಗೆ ಅವರ ಸ್ಕೂಲಿಗೆ ಹೋಗಿ ಅವರನ್ನು ಕರ್ಕೊಂಡು ಬರಬೇಕು ಅಲ್ಲಿಂದ, ಆಮೇಲೆ ಅಲ್ಲಿಂದವೇ ಕ್ಲಿನಿಕ್ಕಿಗೆ ಹೋಗೋದು. ಖುಷಿಯ ಸ್ಕೂಲ್ ಮುಟ್ಲಿಕ್ಕಾಯಿತು, ಖುಷಿ ಸಮಿತಿದು. ಇವಾಗ ಕಾಯ್ತಾ ಇರ್ಬೋದು, ಅದೇ ಇಬ್ಬರು ಸಹ ಕಾಯ್ತಾ ಇರ್ಬೋದು ಯಾವಾಗ ಬರ್ತಾರೆ ಅಂತ. ಸ್ಕೂಲ್ ಮುಟ್ಟಿದೆ. ಸ್ವಲ್ಪ ಬಿಸಿಲು ಅಂತ ಹೇಳಿದ್ರೆ ಖುಷಿ ಹಲ್ಲು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಫ್ರಂಟ್ ಹಲ್ಲು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಸಮಿತಿ ಚಿಕ್ಕವನಿರುವಾಗ ಇದುಂಟಲ್ಲ ತೆಂಗಿನಕಾಯಿ ತೆಗೆದು ಬಿಸಾಡಿದ್ದು, ಅದು ಬಿದ್ದದ್ದು ಹಲ್ಲಿಗೆ. ಅವಾಗ ಹಲ್ಲು ಸರಿ ಇತ್ತು, ಇವಾಗ ಅದು ಕಪ್ಪಾಗ್ತಾ ಬಂದಿದೆ. ಹಾಗೆ ಅದು ಸಹ ತೋರಿಸ್ಬೇಕು. ಮತ್ತು ಹಲ್ಲು ಕೆಲವು ಹುಳ ತಿಂದಿದೆ. ನೈಟಾಗೋ ಯಾವಾಗಲೂ ಹಲ್ಲು ನೋವು ಅಂತ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಕ್ಲಿನಿಕ್ ದೂರ ಏನಿಲ್ಲ, ಇಲ್ಲಿ ಹತ್ರದಲ್ಲಿ. ಇನ್ನು ಸ್ವಲ್ಪ ಒಂದು ಇಲ್ಲಿಂದ 1/4 ಗಂಟೆ ಉಂಟು ಅಷ್ಟೇ ಸ್ಕೂಲಿಂದ. ಮಳೆಗಾಲವ ಸೆಕೆಗಾಲವ ಅಂತ ಆಗ್ತಾ ಉಂಟು. ಬಂದ್ರು ನಾನು ಬರ್ಬಾರ್ದಿತ್ತು ಅದು, ಯಾಕೆಂತ ಹೇಳಿ ಫ್ರಂಟ್ ಕೂತ್ಕೊಳ್ಳಿಕ್ಕೆ. ಈ ಫ್ರಂಟ್ ಕುಳ್ಳರ ಹೊಡೆದು ಅಮ್ಮ ಬರೋಡ್ಸ್ಕೊಂಡು ಬರತ್ತಾ ಡಾಕ್ಟರ್ 10 4 ಗಂಟೆ ಆಗ್ತದೆ. ದೇವರೇ, ಬೆಗರ್ನ ಮಾರೆ ಸೆಕೆಂಡ್. ಖುಷಿಯ ಒಂದು ಹಲ್ಲು ತೆಗಿಬೇಕು ಅಂತ ಹೇಳಿದ್ರು, ಹಾಗೆ ಜೆಲ್ ಹಾಕಿ ಕೂತ್ಕೊಳ್ಸಿದ್ದಾರೆ ಖುಷಿಯನ್ನು. ಚಮು ಹಾಗೆ ಅವರು ಅರ್ಜೆಂಟಾಗಿ ಒಂದು ಕೆಲಸ ಬಂತು ಅಂತ ಹೋದರು. ಹಾಗೆ ನಮ್ಮನ್ನು ಆಟೋ ಮಾಡಿ ಕಳಿಸಿದ್ರು. ಅವರು ಹೋದರು ಸೀದಾ ಕೆಲಸಕ್ಕೆ ಅಂತ. ಹಾಗೆ ಖುಷಿ ಒಂದು ಹಲ್ಲು ಕೊಟ್ಟಾಯಿತು ಡಾಕ್ಟ್ರಿಗೆ. ಇನ್ನೊಮ್ಮೆ ಹೋಗ್ಲಿಕ್ಕೆ ಉಂಟು. ಅವಳ ಫ್ರೆಂಡ್ ಹಲ್ಲು ಸ್ವಲ್ಪ ಸರಿ ಮಾಡಲಿಕ್ಕೆ ಉಂಟು. ಅದು ಇವತ್ತು ಆಗೋದಿಲ್ಲ ಅಂತ ಹೇಳಿದ್ದು. ಸಮೋಸ ಬಂದಿದ್ದೀನಿ, ಸಮೋಸ. ನಾನು ಹೊರಗಡೆ ಹೋದರೆ ಸಮೋಸ ತರದೇ ಬರೋದಿಲ್ಲ. ಈಗ ಖಾರ ಅಂತ ತಿಂದ್ರವಲ್ಲಿ ಬಂದಿರೋದು. ಇನ್ನು 2 ದಿವಸ, ಸ್ಯಾಟರ್ಡೆ ಅಲ್ಲ, ಫ್ರೈಡೆ, ಇನ್ನೂ 4 ದಿವಸ ಬಿಟ್ಟು ಹೋಗ್ಬೇಕು. ಇವನು ಅವಳು ಅಲ್ಲಿಗೆ ತೆಂಗಿನಕಾಯಿ ಬಿಸಾಡಿದ್ದು. ತೆಂಗಿನಕಾಯಿ ಬಿಸಾಡಿ ಅಲ್ಲ, ಅವು ಎಲ್ಲೇ ಕೊರಿಯ ಹೇಗೆ ಅವ್ರು ಕನ್ಸಿದ್ರು. ಕಾಲಿನಡೆಗೆ ಒಂದು ಕುತ್ಕೊಂಡಿದೆ. ಎಲ್ಲಿದ್ದಾಳೆ ನೋಡಿ, ಕಾಲಿನಡೆಯಲ್ಲಿ ಬಂದು ಕುತ್ಕೊಳ್ಳೋದು. ನಮಗೆ ಒಬ್ಬರು ಪದಾರ್ಥ ಕೊಡಲಿಕ್ಕೆ ಬಂದದ್ದು ನೋಡಿ. ವೀಡಿಯೋ ಮಾಡಲಿಕ್ಕೆ ಒಳ್ಳೆ ಆಗಲಿಲ್ಲ ನನಗೆ ಅವರದ್ದು. ಎಂಥ ಪದಾರ್ಥ ಖುಷಿ? ಡೆಂಜಿ ಪದಾರ್ಥ ಅಂತೆ, ಡೆಂಜಿ ಪದಾರ್ಥ. ನೋಡುವ ತಕ ಅವು ನನಗೆ ನಮಗೆ ಮಾತ್ರ ಇವತ್ತು ತಿನ್ಲಿಕ್ಕೆ ಆಗೋದಿಲ್ಲ. ಇವತ್ತು ಶುಕ್ರವಾರ. ಅವು ಮುಂಚಿ ಮಜ್ಜಿ ಅವು ಕಶ್ಪುಖಾನನಾಗ ಪದಾರ್ಥ ತರ್ತಾರಲ್ಲ ಹೊರಗಡೆಯಿಂದ, ಅವಾಗ ಇಂಥಕ್ಕೂ ಹಾಕ್ತಾರೆ. ವಾವ್, ಇವತ್ತು ತಿನ್ಲಿಕ್ಕೆ ಆಗೋದಿಲ್ಲ. ನಾಳೆ ದಿನ ಮುಟ್ಟೋರ್ಸಿ ಫ್ರಿಜ್ ಈಗ ಎಲ್ಲ ಕಾಂಟ ಈಗ. ಇದು ಯಾವುದು ಗೊತ್ತುಂಟ? ಡೆಂಜಿ, ಸುದೆ ಡೆಂಜಿ ಅಂತದ. ಸುಳ್ಳೆ ಡೆಂಜಿ ತುಂಗಿ ಅಂದು ಸುದೆ ಡೆಂಜಿ ಅನ್ನೋದು ಈಗ ಗೊತ್ತಿಲ್ಲ.
ಎಲ್ಲ ನಿಂಕ ಮುಟ್ಟೋರು ಚಪ್ಪ ಇನ್ನು ಶುಕ್ರವಾರತೆ ನಮಗೆ ಪದಾರ್ಥ ಕೊಟ್ಟದ್ದು ಯಾರು ಗೊತ್ತುಂಟ, ಇವರ ಫ್ರೆಂಡ್. ಅವರ ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಕೂಡ ಅವತ್ತೊಮ್ಮೆ ತೋರಿಸಿದ್ದಲ್ಲ, ಒಮ್ಮೆ ನಾನು ತೋರಿಸಿದ್ದೆ ವೀಡಿಯೋಸಲ್ಲಿ, ತುಂಬ ಕೊಟ್ಟಿದ್ರು ಚಿಕನ್ ಪದಾರ್ಥ, ರೊಟ್ಟಿ ಅದೆಲ್ಲ ಕೊಟ್ಟಿದ್ರಲ್ಲ, ಅವರೇ ಬಂದದ್ದು. ಅವರು ಬಂದು ಡೆಂಜಿ ಪದಾರ್ಥ ಕೊಟ್ಟು ಹೋದದ್ದು. ಸುದೇ ಡೆಂಜಿ ಅದರಲ್ಲಿ ಒಳ್ಳೆ ಮಾಂಸ ಇರ್ತದೆ. ಮತ್ತು ಇವತ್ತು ನಮಗೆ ತಿನ್ಲಿಕ್ಕೆ ಆಗೋದಿಲ್ಲ, ಶುಕ್ರವಾರ ಆದ ಕಾರಣ. ನನಗೆ ಪಕ್ಕ ನೆನಪಾಯಿತು, ಇಲ್ಲದಿದ್ದರೆ ಬಾಯಿಗೆ ಆಗ್ತಿದ್ದೆ ಎಲ್ಲ ಖುಷಿ. ಈ ಬಣ್ಣ ಶುಕ್ರವಾರ ಅದೇನು ಬಣ್ಣ ಪಕ್ಕ ನೆನಪಾಯಿತು. ಗೊತ್ತಿಲ್ಲದೆ ತಿಂದ್ರೆ ಏನಾಗುದಿಲ್ಲ, ಆದರೆ ಸಹ ಹಾಂ ಇವಾಗ ಸಮಿತಿ ಹೋಗಿದ್ದಾನೆ ಮಿಲ್ಕ್ ತರಲಿಕ್ಕೆ. ಖುಷಿಗೆ ತುಂಬ ಉದಾಸೀನ ಸ್ಟಾರ್ಟ್ ಆಗಿದೆ ಅಲ್ಲ ಖುಷಿ? ಎಂದೆ ಬಜ್ಜದು ಕೋಳಿ ನೋಗ ಆವಣ್ಣು ಉಂಡು ಕೋಳಿ ಖುಷಿ ಅಜ್ಜಿ ಆದ್ಲು ಅಜ್ಜಿ. ನನಗೆ ಉಂಟಲ್ಲ ಹಾಸ್ಪಿಟ್ಲಿಗೆ ಹೋಗುದು ಅಂತ ಹೇಳಿದ್ರೆ ಇಷ್ಟ ಇಲ್ಲದ ವಿಷಯ ಅಂತ ಹೇಳಿದ್ರೆ ಹೋಗುವ ಅಂಡ ಕ್ಲಿನಿಕ್ ಅಲ್ಲ ಹಾಸ್ಪಿಟಲ್ ಡಾಕ್ಟರ್ ಅದವಳು ಉಳ್ಳಾಯ್ನೆ. ನನಗೆ ಇಷ್ಟ ಇಲ್ಲದ ವಿಷಯ ಅಂತ ಹೇಳಿದ್ರೆ ಹಾಸ್ಪಿಟಲಿಗೆಲ್ಲ ಹೋಗುದು ಇಷ್ಟ ಇಲ್ಲದ ವಿಷಯ. ಅಲ್ಲಿ ಒಂಥರ ಸ್ಮೆಲ್ ಬರ್ತದೆ, ಅದು ಕೇಳುವಾಗ ನನಗೆ ಎದೆ ಉಂಟಲ್ಲ ಡಬ 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 ಆಗುದು. ಯಾಕೆ ಗೊತ್ತಿಲ್ಲ, ಹಾರ್ಟ್ ಬೀಟ್ ಜಾಸ್ತಿ ಆಗುದು ನನಗೆ ಹಾಸ್ಪಿಟಲಲ್ಲಿ. ಇದು ಹಾರ್ಟ್ ಬೀಟ್ ಉಂಟಲ್ಲ ಜಾಸ್ತಿ ಆಗುದು ಕೂತ್ಕೊಳ್ಳುವಾಗ. ಹಾಗಾಗಿ ಹಾಸ್ಪಿಟ್ಲ್ ಅಂತ ಹೇಳುವಾಗ ನನಗೆ ತುಂಬ ಒಂಥರ ಕೈ ಬೇನೆಟ್ ಪತ್ತೆ ರುಚಿ ಮರೈತಿ. ತುಂಬ ಹೆದರಿಕೆ ನನಗೆ ಹಾಸ್ಪಿಟ್ಲಿಗೆ ಹೋಗೋದು ಅಂತ ಹೇಳಿದರೆ, ಇಷ್ಟ ಇಲ್ಲದೆ. ಮತ್ತು ಕೆಲವುದಕ್ಕೆ ಹೋಗೋದೇ ಆಗೋದಿಲ್ಲಲ್ಲ, ಹಾಗೆ ಹೋಗೋದು. ಅಲ್ಲಿಂದ ಹೊರಗೆ ಬರುವಾಗ ಸಮಾಧಾನ ಆಗೋದು ನನಗೆ. ವಿಕನ್ ಜಾಮುಂಡ ಇವಳಿಗೆ ಇಷ್ಟ ಹಾಸ್ಪಿಟ್ಲಿಗೆಲ್ಲ ಹೋಗೋದು ಅಂತ ಹೇಳಿದರೆ. ಇವಳು ಚಿಕ್ಕದೇನಾದರೂ ಆದರೆ ಕೂಡ ಅವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಅಂತ ಹೇಳಿದರೆ ತುಂಬ ಖುಷಿ ಆಗೋದು. ನನಗೆ ಹಾಗೆ ಅಲ್ಲ, ನಾನು ಚಿಕ್ಕದಿದ್ದರೆ ಸಹ ಬೇಡ 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 ಅಂತಾಗಿ ಕೂತ್ಕೊಳ್ಳೋದು. ಅಷ್ಟೇ ಹೆದರಿಕೆ ನನಗೆ. ಹೆದರಿಕೆ ಅಂತ ನನಗೆ ಒಂಥರ ಭಯ ಅಂತ ಹೇಳ್ಬೋದು. ಹಾಸ್ಪಿಟಲ್ ಕಾಂಟೆಲ್ಲ ಹಾಕಿದ್ದು ಪುಚ್ಚಿನ ಹೊತ್ತು ಊಟ ಓ ದಿಲೆಪ್ಪ ಬಾಕ್ಸ್ ದಿಲೆಮ್ಮ ಎಟೆ ಹೋಗುತ್ತೆ. ಬೆಳಿಗ್ಗೆ ಎದ್ದ ಕೂಡಲೇ ನಮಗೆ ಒಂದು ಮಗುವನ್ನು ನಾವು ತೊಟ್ಟಿಲಲ್ಲಿ ನೋಡೋದಿಲ್ವ, ತೊಟ್ಟಿಲಲ್ಲಿ ಎದ್ದ ಕೂಡಲೇ ಮಗು ಏನು ಮಾಡ್ತದೆ ಅಂತ ಹಾಗೆ ಒಂದು ಮಗು ಉಂಟು ಇಲ್ಲಿ ಇವಾಗ. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇಂಚಿತ್ತಲ್ಲ ಬೇ ಇಂಚಿತ್ತಲ್ಲ ಗುಡ್ ಮಾರ್ನಿಂಗ್ ನಾ ಶೆಕೆಂಡ್ ಗರು ಯಾವ ಪೇನ್ ಶೆಕೆಂಡ್ ಗರು ಕೈ ಕೊರು ಹಾಂ ಕೈ ಕೊರು ಕರೆಕ್ಟ್ ಕೊರು ದೇ ಟಿಫಿನ್ ಕೊರು ಡೈ ಇಂದೊಂದು ಅದೇ ಸುದ್ದಿರೆಂಜಿ ಬೆಚ್ಚಾಂಕ. ನೆಕ್ಸ್ಟ್ ಡೇಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ನಾವು ಹೋಗ್ತಾ ಇದ್ದೇವೆ ಉದಯಾಸ್ ಕಿಚನಿಗೆ. ನನಗೊಂದು ಅಗತ್ಯದ ವಸ್ತು ಬೇಕಿತ್ತು. ಹಾಗೆ ತುಂಬ ದಿವಸ ಆಯಿತು ಅವರ ಹತ್ರ ಹೇಳೋದು ಅದೊಂದು ಬೇಕು ಅಂತ. ಹಾಗೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋದ ನಂತರ ನಿಮಗೆ ಗೊತ್ತಾಗ್ತದೆ ಏನು ಅಗತ್ಯದ ವಸ್ತು ನನಗೆ ಬೇಕಾದದ್ದು ಅಂತ. ಅರ್ಧ ಕೆಜಿ ಬೇಕು ಅಂಚಿನ ಅರ್ಧ ಕೆಜಿ ಪೋಡ ಇಂತ ಪಿಜಿನ ತಗಲದ వచ్చి ಅವು ಏಪ ಬುಡ ನೋಡ್ರಿ ಪಿಜಿನ వచ్చి ಇಲ್ಲ ಮನೆ ಉಂಟು ಅಲ್ಲಿ ಒಂದು 2 ಲೀಟರ್ ಆತಮಲ್ಲ ಯಾವ್ದು ಇಲ್ಲ ಇಂಕೊ 4 ಜನ ಬಂದು ಫ್ಯಾನ್ ಇದೆ. ಮಾತ್ರ ಲೋ ಫ್ಲೇಮ್ ಯೂಸ್ ಮಾಡ್ತೀವಿ, ಹೈ ಫ್ಲೇಮ್ ಮಾಡಿ ಅವು ಮೂಚಿಲಿ ಇಟ್ಟದವ ಒಂದು ಮೂಜಿ ಕಂಪನಿ ಅವೆ ಮೂಜಾರೆ ಒಂದು 4 ಯೂಸ್ ಓನ್ಲಿ ಲೋ ಫ್ಲೇಮ್. ಹೌದಾ ಗೋಸ್ಕರ ಲೋ ಫ್ಲೇಮ್ ಅವರಿಗೆ ಸ್ಪೇಸ್ ಕಮ್ಮಿ ಇದೆ. ಹೈ ಫ್ಲೇಮ್ ಕೊರಿಯರ್ ಸೇಫ್ಟಿ ವಾಲ್ವ್ ರೀಚ್ ಸೇಫ್ಟಿ ವಾಲ್ವ್ ಓಪನ್ ಆಗುತ್ತೆ. ಪ್ರೆಷರ್ ಅಲ್ಯೂಮಿನಿಯಂ ಕೊಡ ತೋಜ್ಪಾರೆ ಕೌಂಟ್ ಕೊರ ನಿಕಲ್ ಕಂಪನಿ ಎಲ್ಲ 20 ಸೆಕೆಂಡ್ 2 ಲೀಟರ್ ಇಂಕ ಆರ್ಕೊಂಡು ಪ್ರಾಜೆಕ್ಟ್ ಒಂದು ಬ್ಲಾಕ್ ಮಗಲ ಬಿಯನ್ ಅದಲ್ಲ ಪ್ರೆಸ್ಟೀಜ್ ಗ್ರೇಡ್ ಟಿಟಿಗೆ ಅದ ದೊಡ್ಡ ಕಂಪನಿ ಏತ್ ರೇಟ್ ಅದಾವ ಗ್ರೇಡ್ 6 ಏನು ಮಾಡು ಇದು ಮಲ್ಲ ಯಾವಂಡ
ನಮ್ದು ಸೇಮ್ 2 ಲೀಟರ್ ಸೇಮ್ ಸೈಜ್ ಸ್ಟೀಲ್ ಅವಳು 2 ಲೀಟರ್ ನೀವು ಅವೇ ನಮ್ಮ ಫುಡ್ ಗ್ರೇಡ್ ಫುಡ್ ಗ್ರೇಡ್ ಇದೆಲ್ಲ ಈರಿಗೆ ರೇಟ್ ಉಪ್ಪು ಪೂರ ಪಾಂಡಲ್ಲಿ ರಿಯಾಕ್ಟ್ ಆಗುತ್ತೆ ಒಂದು ಲೋ ಫ್ಲೇಮ್ ಲೋ ಫ್ಲೇಮ್ ಈರೆಗೆ ಉಂಡತೆ 5 ಲೀಟರ್ ಮುಟ್ಟಲ್ ಲೋ ಫ್ಲೇಮ್ 7 ವಾರ 10 12 ಪೂರ ಮಾತ್ರ ಹೈ ಫ್ಲೇಮ್ ಒಂದು ಇಂಚಾಲ ತೆಕ್ಕೊಳ್ಳಿ ಇಂಚೂರು ಒಂದು ಎಡ್ಡೆ ಬೊಕ್ಕಲ ಸ್ಟೀಲ್ ಅಡಿ ಬರ್ತದೆ ಪೈಪ್ ಲೈನ್ ಅಂತಾರೆ ಆ ಮಾಡೆಲ್ ಅದರಲ್ಲಿ 3200 ಅಂಚೆ ಉಂಟು ಬಿಡ್ಚ ಮಾತ್ರ ಉಂಟು ಅಂತ ಈ ರೇಂಜ್ ಸರಿ ಉಂಟು ಅಲ್ಲ 3000 ಈತ ಯಾವ ಜಾ ಅವೇ ಜಾಸ್ತಿ ಅಲ್ವ ಅವೇ ಇಟ್ಟೆ ಅದಾವು ಅವು ನಮ್ಮ ರೇಂಜಿಗೆ ಉಂಟು 1800 ಒಂದು ಡಿಸ್ಕೌಂಟ್ ಇಲ್ಲ ಡಿಸ್ಕೌಂಟ್ ಉಂಟು ಬೊಕೊಂಜಿ ಇಂಕೊಂಜಿ ಚಪಾತಿ ಮಲ್ಪರೆ ಕೈಪುಣ ಚಪಾತಿ ಬೆಚ್ಚ ಮಲ್ಪನ ಕರ್ಬದ ಕಾವಲಿ ಅನ್ಪರೆ ಉಂಡು ಇದು ಹ್ಯಾಂಡಲ್ ಬೋರ್ಡ್ ರಿಂಗ್ ಹ್ಯಾಂಡಲ್ ರಿಂಗ್ ಹ್ಯಾಂಡಲ್ ಹ್ಯಾಂಡ್ಲರಿಂಗ್ ಹ್ಯಾಂಡಲ್ ರಿಂಗ್ ಹ್ಯಾಂಡಲ್ ರಿಂಗ್ ಹ್ಯಾಂಡಲ್ ಇರೋ ಐದು ಒಂದು ಚಪಾತಿ ಚಪಾತಿ ಅವಲ್ಲ ಹ್ಯಾಂಡ್ ದಜ್ಜಿ ಆಡೋಜಿ ಹ್ಯಾಂಡ್ ದೈ ఒక అద్దు చేయాలి బెచ్చ ఉంది ఆయన పత్తుంది ఇది మంచిగా ఉంది లాభం జరిగింది దాదాపు काही बेचालतोंनी ಹೆಂಗಿದೆ ಲಾಭ ಜಂಚಲ್ ಅವು ಇರ್ ಸ್ಕ್ರಬ್ಬರ್ ಮಾಡಿ ಕೊಡು ಅವು ದೇಕ್ಕೊಳ್ಳಿ ಮೊಕ್ಕ ಮಾತ್ರ ಆಯಿಲ್ ಪೂಜಿದಿದ್ದು ಮಲ್ಲ ದೇಕ್ಕೊಳ್ಳಿ ಅವು ದೇಕ್ಕಣ ಸರಿ ಆಗ್ಬೋದು ಉದಯಸ್ ಕಿಚನಿಗೆ ಬಂದರೆ ಉಂಟಲ್ಲ ನಿಮಗೆ ಅಡಿಗೆಗೆ ಏನು ಕಿಚನಿಗೆ ಬೇಕಾದ ಎಲ್ಲ ವಸ್ತುಗಳು ಕೂಡ ಇಲ್ಲಿ ಸಿಗ್ತದೆ. ಯಾವುದು ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಎಲ್ಲ ವಸ್ತು ಕೂಡ ಉಂಟು. ತುಂಬ ಒಳ್ಳೆಯದು ಕೂಡ ಉಂಟು. ನನಗೆ ಬೇಕಿದ್ದದ್ದು 2 ವಸ್ತು, ಯಾವುದು 2 ಲೀಟರ್ನೊಂದು ಕುಕ್ಕರ್ ಮತ್ತು ಒಂದು ಕಬ್ಬಿಣದ ಕಾವಲಿ ತುಂಬ ಅಗತ್ಯ ಇತ್ತು ನನಗೆ. ಹಾಗೆ ಅವ್ರು ಫಸ್ಟಿಗೆ ನನ್ನ ಹತ್ರ ಹೇಳಿದರು 2 ವಸ್ತು ಮತ್ತು ಜಾಸ್ತಿ ಕೇಳಬಾರ್ದು ಅಂತ. ಹಾಗೆ ನಾನು ಜಸ್ಟ್ ನೋಡ್ತಾ ಇದ್ದೆ, ನೋಡಲಿಕ್ಕೆ ಹಣ ಕೊಡೋದು ಬೇಡ ಅಲ್ವಾ, ಹಾಗಾಗಿ ನಾನು ನೋಡ್ತಾ ಇದ್ದೆ. ಇವರು ಈ ಕಡೆ ಬಂದ್ರೆ ಉಂಟಲ್ವ ತೆಗೊಂಡು ಹೋಗ್ತಾರೆ. ಇನ್ನೊಂದು ಎಪ್ಪುಲಿ ಫ್ರೈ ಮಲ್ಪುನು ಆಟದ ಬೇರೆ. ಹಾಗೆ ಈ ಥರದ ಪಾತ್ರ 2 ನನ್ನ ಹತ್ರ ಇದೆ. ನಾನು ವೀಡಿಯೋಸಲ್ಲಿ ತೋರಿಸುವಾಗ ಹೆಚ್ಚಿನವರು ಕೇಳ್ತಾರೆ ಅದು ಎಲ್ಲಿಂದ ತೆಗೆದ್ರಿ, ಎಷ್ಟು ರೇಟ್ ಕೊಟ್ರಿ ಅಂತ. ನೋಡಿ, ಇಲ್ಲಿಂದವೇ ತೆಗೆದದ್ದು ನಾನು. ಒಂದಕ್ಕೆ ನಾನು 500 ಕೊಟ್ಟಿದ್ದೇನೆ, ಒಂದಕ್ಕೆ 800 ಕೊಟ್ಟಿದ್ದೇನೆ. ಈ ಥರದಲ್ಲಿ ಸ್ವಲ್ಪ ದೊಡ್ಡದು 500ಗೆ ನಾನು ಕೊಟ್ಟದ್ದು. ಅನಂತರ ಇನ್ನೊಂದಿದೆ, ಅದಕ್ಕೆ ನಾನು ನೋಡಿ ಇದುವೇ ನೋಡಿ ಇವಾಗ ತೋರಿಸ್ತಾ ಇದ್ದೇನೆ ನೋಡಿ, ಇದು ಈ ಥರದಕ್ಕೆ ನಾನು 800 ಕೊಟ್ಟಿದ್ದೇನೆ. ಇವಾಗ ಇದರ ಪ್ರೈಸ್ ಇದರಲ್ಲಿ ಹಾಕಲಿಲ್ಲ, ಇಲ್ಲದಿದ್ದರೆ ಇವಾಗಲೇ ಹೇಳ್ತಿದ್ದೆ. ನಾನು ತುಂಬ ವರ್ಷ ಆಯಿತು ನಾನು ಯೂಸ್ ಮಾಡೋದು, ಏನೂ ಆಗಲಿಲ್ಲ. ನಿಕ್ಲ ಚಪ್ಪಲ್ ತೋಲೆ ಫಸ್ಟಿಗೆ ಆಮೇಲೆ ಮಗೆ ಲಂಬಿ ಹೊಂಗೊಂದತ್ತಿ ರಡ್ಜನ್ಲ ಹೆಂಗೆ ನುಂಗಿಲ್ಲ ಅಂದೇಮ್ಮ. ನಮ್ಮ ಊರಿನ ಒಂದು ಬಸ್ಸು ಶಾರದಾ 24x7 ಇರುವೆಯಲ್ಲಿ ಬರ್ಪುನ ಬಸ್ ಅವು ಮಾತ್ರ ಕರೆಕ್ಟ್ ಆಗಿ ಬಸ್ ಮಾತ್ರ ಇದೊಂದು ಕರೆಕ್ಟ್ ಸಿಗ್ತದೆ ಈ ಬಸ್. ಬಾಕಿ ಎಲ್ಲ ಬಂದ್ರೆ ಆಯ್ತು, ಇಲ್ಲದಿದ್ರೆ ಇಲ್ಲ. ನಿಗಾ 40 ಬಾಂಧವ ಆಣೆ ಅವೇ ಅದೇ ಶಾರದಾ ಬಸ್, ಶಾರದಾ. ಹಾಗೆ ಹೊಸ ಕುಕ್ಕರ್ ಬಂತು. ಇದು ನನಗೆ ತುಂಬ ಅಗತ್ಯ ಇರೋದು. ಸ್ಕೂಲಿಗೆಲ್ಲ ಹೋಗುವಾಗ ಅರ್ಜೆಂಟಿಗೆ ಬೇಕಾಗ್ತದೆ, ಏನಾದರೂ ಸ್ವಲ್ಪ ಮಾಡಲಿಕ್ಕಿದ್ರೆ
ದಾಲ್ ಆಗಲಿ ಅಲ್ಲದಿದ್ದರೆ ಬಾಜಿ ಆಗಲಿ ಯಾವುದಕ್ಕಾದ್ರೂ ಬೇಕಾಗ್ತದೆ. ನನ್ನ ಹತ್ರ ಇದೇ ಥರದಿತ್ತು, ಮತ್ತು ಇದಲ್ಲ ಅಲುಮಿನಿಯಮ್ದಿತ್ತು. ಅದು ಏನಾಯ್ತು ಅಂತ ಹೇಳಿದರೆ ಬ್ಲಾಸ್ಟ್ ಆಯಿತು ಒಂದು ದಿವಸ ಸಡನ್ನಾಗಿ. ನಾನು ಕಿಚನಲ್ಲೇ ಇದ್ದೆ, ನನಗೇನು ಆಗಲಿಲ್ಲ. ಫುಲ್ ಮುಚ್ಚಳೆಲ್ಲ ರಟ್ಟಿ ಮತ್ತು ನನಗೆ ಹೆದರಿಕೆ ಆಯಿತು ಅದರಲ್ಲಿ ಮಾಡಲಿಕ್ಕೆ. ಹಾಗೆ ಇದೊಂದು ತೆಗೆದದು. ಇದು ಅಲ್ಯೂಮಿನಿಯಂ ಅಲ್ಲ, ಸ್ಟೀಲ್ ಅಲ್ಲ, ಇದಕ್ಕೆ ಹೆಸರೇಂತ ಗೊತ್ತಿಲ್ಲ ನನಗೆ. ನನ್ನ ಹತ್ರ ಒಂದು ಪಾತ್ರ ಉಂಟು ನೋಡಿ, ನಾನು ಅಡಿಗೆಲ್ಲ ಮಾಡೋದು. ತುಂಬ ಜನರು ಕೇಳ್ತಾರೆ ಆ ಪಾತ್ರಕ್ಕೆ ಎಷ್ಟು ಅಂತ. ಅದೇ ಥರದ್ದು ಇದು, ಏನಾಗೋದಿಲ್ಲ ಇದು. ಇದರ ರೇಟ್ ಎಷ್ಟು ಕೊಟ್ಟಿದ್ರೆ 1800 ಇದಕ್ಕೆ ಕುಕ್ಕರಿಗೆ. ಆಮೇಲೆ ಇದು ಚಪಾತಿ ಮಾಡೋದು ಕಬ್ಬಿಣದ್ದು, ಇದೊಂದು ತುಂಬ ಅಗತ್ಯ ಇತ್ತು. ನಾನು ಅವತ್ತು ವಿಡಿಯೋಸಲ್ಲಿ ಹೇಳಿದೆ ಇದೊಂದು ತೆಗಿಬೇಕು ಅಂತ. ಹ್ಯಾಂಡ್ ಇದು ಇಲ್ಲ, ಇದು ನನಗೆ ಹ್ಯಾಂಡ್ ಇದು ಬೇಕಿತ್ತು. ಹ್ಯಾಂಡ್ ಇದು ಸ್ವಲ್ಪ ದಿವಸ ಕಳೆದು ಬರ್ತದಂತೆ ನನಗಾಯ್ತು, ಹೋದದ್ರಲ್ಲಿ ಹೋದರೆ ಬಂತು. ಇನ್ನು ಇಲ್ಲದಿದ್ದಕ್ಕೋಸ್ಕರ ನಾನು ಕಾಯಬೇಕಲ್ಲ, ಅದಕ್ಕೋಸ್ಕರ ಇದು ತೆಗೆದೆ. ನಾನು ಚಪಾತಿ ಜಾಸ್ತಿ ಮಾಡ್ತೇನಲ್ವ, ಚಪಾತಿ ಮೆಂತ್ಯ ದೋಸೆ ಎಲ್ಲ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಎರಡು ಅಗತ್ಯ ಇರುವ ವಸ್ತು ತೆಗೆದುಕೊಂಡು ಬಂದೆ. ಗಂಟೆ 11:30 ಆಯಿತು. ನಾನು ವಿಡಿಯೋ ಎಡಿಟ್ ಮಾಡಲಿಕ್ಕೆ ಅಂತ ಕೂತ್ಕೊಂಡಿದ್ದೆ. ಇವನು ಎದ್ದು ಬಂದ. ಇವನಿಗೆ ಸಹ ನಿದ್ದೆ ಬರೋದಿಲ್ಲ ಅಂತೆ, ಹಾಗೆ ಇವನು ಚಿಪ್ಸ್ ತಿಂತಾ ಇದ್ದಾನೆ. ಅವರು ಅಪ್ಪ ಮಗಳು ಮಲಗಿ. ಈಗ ನಾನು ಈ ವ್ಲಾಗನ್ನು ಎಂಡ್ ಮಾಡುವ ಅಂತ ಸ್ವಲ್ಪ ಎಡಿಟ್ ಮಾಡಿದ್ದೆ ಅಲ್ಲ ಚಮ್ಮು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೀನಿ. ಇಷ್ಟ ಆದರೆ ಎಂತ ಮಾಡಲಿಕ್ಕೆ ಹೇಳು ಚಮ್ಮು? ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಹೇಳು ಚಮ್ಮು, ನಿದ್ದೆ ಬರ್ತದೆ. ಥ್ಯಾಂಕ್ ಯು.